ಕಿಚ್ಚ ಸುದೀಪ್ ಕಿಚ್ಚು ಹೊತ್ತಿಸಿದ್ದಾರೆ. ಅವರು ತಮ್ಮ ಸಿನಿಮಾದ ಟ್ರೇಲರ್ ಮೂಲಕವೋ ಅಥವಾ ತಮ್ಮ ಪರ್ಫಾರ್ಮೆನ್ಸ್ ಮೂಲಕವೋ ಕಿಚ್ಚನ್ನ ಹೊತ್ತಿಸಿಲ್ಲ. ತಮ್ಮ ಸಿನಿಮಾದ ಪ್ರೀ ರಿಲೀಸ್ ಈವೆಂಟ್ ಕಾರ್ಯಕ್ರಮದಲ್ಲಿ ಕೆಲವು ಮಾತುಗಳನ್ನ ಆಡುವುದರ ಮೂಲಕ ಕಿಚ್ಚನ್ನ ಹೊತ್ತಿಸಿದ್ದಾರೆ. ಹಾಗಾದ್ರೆ ಕಿಚ್ಚ ಸುದೀಪ್ ಅವರ ಆ ಕಿಚ್ಚಿನ ಮಾತು ಯಾವುದು? ಯಾರ ವಿರುದ್ಧ ಮಾತನಾಡಿದ್ದಾರೆ? ಏನ್ ಹೇಳಿದ್ದಾರೆ? ಯುದ್ಧಕ್ಕೂ ಸಿದ್ಧ, ನಾನು ಮಾತಿಗೂ ಬದ್ಧ ಅಂತ ಹೇಳಿದ್ದು ಯಾರಿಗೆ? ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಕಿಚ್ಚನ ವಿರುದ್ಧ ಯುದ್ಧಕ್ಕೆ ರೆಡಿಯಾಗಿರೋದು ಯಾರು? ಯುದ್ಧಕ್ಕೆ ಸಿದ್ಧ, ಮಾತಿಗೆ ಬದ್ಧ, ಪಂತಾಹ್ವಾನ ಕೊಟ್ಟಿದ್ಯಾರಿಗೆ? ಸುದೀಪ್ ಸಿನಿಮಾ ವಿರುದ್ಧ ಕುತಂತ್ರಗಳು ನಡೀತಾಗಿದೆಯಾ? ಕಿಚ್ಚ ಸುದೀಪ್ ಪ್ಯಾನ್ ಇಂಡಿಯಾ ಸ್ಟಾರ್ ಒಂದು ಕಡೆ ಬಿಗ್ ಬಾಸ್ ನಲ್ಲಿ ಬ್ಯುಸಿ ಇದ್ದುಕೊಂಡೆ, ಇನ್ನೊಂದು ಕಡೆ ತಮ್ಮ ಮಾರ್ಕ್ ಸಿನಿಮಾ ಪ್ರಚಾರದಲ್ಲೂ ಬ್ಯುಸಿಯಾಗಿದ್ದಾರೆ. ಅವರ ಮಾರ್ಕ್ ಸಿನಿಮಾ ಇದೇ ಡಿಸೆಂಬರ್ 25ಕ್ಕೆ ಬಿಡುಗಡೆ ಆಗ್ತಾಗಿದ್ದು, ಅದರ ಪ್ರಚಾರವಾಗಿ ಹುಬ್ಬಳ್ಳಿಯಲ್ಲಿ ನಡೆದ ಸಿನಿಮಾ ಪ್ರೀ ರಿಲೀಸ್ ಇವೆಂಟ್ ನಲ್ಲಿ ಕಿಚ್ಚ ಸುದೀಪ್ ಕೆಲವು ಮಾತುಗಳನ್ನ ಹೇಳಿದ್ದು, ಆ ಮಾತುಗಳೇ ಈಗ ವಿವಾದಕ್ಕೆ ಕಾರಣವಾಗಿವೆ. ಹಿಂದೆಲ್ಲ ಯಾರಾದ್ರೂ ತಮ್ಮನ್ನ ಟ್ರಿಗರ್ ಮಾಡಿದ್ರೆ ಅಥವಾ ಯಾರಾದ್ರೂ ತಮ್ಮ ಬಗ್ಗೆ ಮಾತಾಡಿದ್ರೆ ಮಾತ್ರ ಅವರಿಗೆ ಟಕ್ಕರ್ ಕೊಡ್ತಾಗಿದ್ದ ಕಿಚ್ಚ, ಹುಬ್ಬಳ್ಳಿಯಲ್ಲಿ ಮಾತ್ರ ಅವರೇ ಮೊದಲಿಗರಾಗಿ ವಿರೋಧಿಗಳಿಗೆ ವಾರ್ನಿಂಗ್ ಕೊಟ್ರು. ವಾರ್ನಿಂಗ್ ಅಂದ್ರೆ ಅದು ಅಂತಿಂತ ವಾರ್ನಿಂಗ್ ಅಲ್ಲ, ಯುದ್ಧಕ್ಕೆ ನಾವು ರೆಡಿ, ಇನ್ನು ಸುಮ್ಮನೆ ಕೂರೋದಿಲ್ಲ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಜರ್ನಿಯಲ್ಲಿ 25ಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವು ಮಾತು ಹುಬ್ಬಳ್ಳಿಗೆ ಬಂದು ಇಲ್ಲಿ ವೇದಿಕೆ ಮೇಲೆ ಮಾತಾಡಿದ್ರೆ ಇಡೀ ಕರ್ನಾಟಕಕ್ಕೆ ಎಲ್ಲಿ ತಟ್ಟಬೇಕೋ ತಟ್ಟುತ್ತೆ. ಎಸ್, ಸುದೀಪ್ ಹುಬ್ಬಳ್ಳಿಯಲ್ಲಿ ನಿಂತು ಭರ್ಜರಿ ವಾರ್ನಿಂಗ್ ಕೊಟ್ಟಿದ್ದಾರೆ. ನಮ್ಮ ಸಿನಿಮಾ ರಿಲೀಸ್ ಆಗ್ತಾಗಿದ್ರೆ ನಮ್ಮ ವಿರುದ್ಧ ಒಂದು ಪಡೆ ಯುದ್ಧಕ್ಕೆ ರೆಡಿಯಾಗಿದೆ ಅಂತ ಹೇಳಿದ್ದಾರೆ. ಅವರು ಆ ರೀತಿ ಯಾರಿಗೆ ಹೇಳಿದ್ರು, ಯಾಕೆ ಹೇಳಿದ್ರು ಅನ್ನೋದು ಈಗ ಗೊತ್ತಾಗ್ತಾಗಿಲ್ಲ. ಯಾಕಂದ್ರೆ ಕಿಚ್ಚನ ಮಾರ್ಕ್ ಸಿನಿಮಾ ರಿಲೀಸ್ ದಿನವೇ ಶಿವಣ್ಣ, ಉಪೇಂದ್ರ, ರಾಜ್ ಬಿ ಶೆಟ್ಟಿ ಅವರ 45 ಸಿನಿಮಾ ಸಹ ರಿಲೀಸ್ ಆಗ್ತಾಗಿದೆ. ಆ ರೀತಿ ಎರಡೂ ಸಿನಿಮಾಗಳ ನಡುವೆ ಯುದ್ಧ ನಡೀತಾಗಿದೆ. ಹಾಗಾಗಿ ಸುದೀಪ್ 45 ಸಿನಿಮಾದವರ ವಿರುದ್ಧ ಯುದ್ಧ ಅಂತ ಹೇಳಿದ್ರ ಅಥವಾ ತಮ್ಮ ಸಿನಿಮಾ ಬಗ್ಗೆ ಅಪಪ್ರಚಾರ ಮಾಡೋರ ಬಗ್ಗೆ ಹೇಳಿದ್ರ ಅನ್ನೋ ಚರ್ಚೆಗಳು ಇದೀಗ ಶುರುವಾಗಿವೆ. ಯುದ್ಧಕ್ಕೆ ರೆಡಿಯಾಗಿ ಅಂತ ಅಭಿಮಾನಿಗಳಿಗೆ ಸಂದೇಶ. ಸೈಲೆಂಟ್ ಆಗಿರೋದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ, ಆದರೆ ನಿಮಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಬಹಳಷ್ಟು ಕಲ್ಲಿನ ತೋರಾಟ ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ. ಅದನ್ನು ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ಎಸ್, ಅಭಿಮಾನಿಗಳಿಗೆ ಉತ್ತೇಜನ ಕೊಡೋ ರೀತಿ ಮಾತಾಡಿದ ಸುದೀಪ್, ಇಷ್ಟು ದಿನ ನಾನು ನಿಮಗಾಗಿ ತಡೆದುಕೊಂಡಿದ್ದೆ, ನೀವು ನನಗಾಗಿ ತಡೆದುಕೊಂಡಿದ್ರಿ, ಆದ್ರೆ ಇನ್ನು ಮುಂದೆ ತಡೆದುಕೊಳ್ಳೋದು ಬೇಡ ಅಂತ ಹೇಳಿದ್ದಾರೆ. ಆ ಮೂಲಕ ನಮ್ಮ ವಿರೋಧಿಗಳ ವಿರುದ್ಧ ನೀವು ಯುದ್ಧ ಮಾಡಿ ಅಂತ ಹೇಳಿದ್ದಾರೆ. ಅಷ್ಟಕ್ಕೂ ಸುದೀಪ್ ಹೀಗೆ ಮಾತನಾಡಿರೋದಕ್ಕೆ ಕಾರಣವೂ ಇದೆ. ಅದೇನು ಅಂದ್ರೆ ಮಾರ್ಕ್ ಚಿತ್ರಕ್ಕೂ ಪೆಟ್ಟು ಕೊಡಬೇಕು ಅಂತ ಕೆಲವರು ಪ್ರಯತ್ನ ಪಡ್ತಾಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇದರ ವಿರುದ್ಧ ಹಲವರು ಪ್ರಯತ್ನ ಮಾಡುತ್ತಿದ್ದಾರೆ. ಇದು ತಮಿಳು ಕಲಾವಿದರು, ತಂತ್ರಜ್ಞರು ಮಾಡಿರುವ ಸಿನಿಮಾ, ಹಾಗಾಗಿ ನೋಡಬಾರದು ಎಂದು ಪೋಸ್ಟ್ ವೈರಲ್ ಆಗ್ತಿದೆ. ಅದಕ್ಕಾಗಿಯೇ ಇಂಥವರಿಗೆ ಸುದೀಪ್ ಕೌಂಟರ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾಗಿದೆ. ಅಲ್ಲದೆ ಇತ್ತೀಚೆಗೆ ದರ್ಶನ್ ಸಿನಿಮಾ ರಿಲೀಸ್ ಆದಾಗ ಕೆಲವರು ಸುದೀಪ್ ಅಭಿಮಾನಿಗಳು ಅದರ ವಿರುದ್ಧ ಮಾತಾಡಿದ್ರಂತೆ. ಅದಕ್ಕೆ ಈಗ ದರ್ಶನ್ ಅಭಿಮಾನಿಗಳು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಮಾರ್ಕ್ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೆ ತೀರ್ಮಾನಿಸಿದ್ದಾರಂತೆ. ಈಗಾಗಲೇ ಒಂದು ಕಡೆ ಸಿನಿಮಾ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಶುರು ಮಾಡಿದ್ದಾರಂತೆ.
ಅವರಿಗೂ ಸುದೀಪ್ ವಾರ್ನಿಂಗ್ ಕೊಟ್ಟಿರೋ ಸಾಧ್ಯತೆ ಇದೆ. ದರ್ಶನ್ ಮತ್ತು ಸುದೀಪ್ ಫ್ಯಾನ್ಸ್ ನಡುವೆಯೂ ನಡೀತಾಗಿದ್ದು ಆ ಫ್ಯಾನ್ಸ್ ವಾರ್ ಕಡಿಮೆ ಮಾಡುವ ಬದಲು ಸುದೀಪ್ ತಮ್ಮ ಅಭಿಮಾನಿಗಳನ್ನ ಮತ್ತಷ್ಟು ರೊಚ್ಚಿಗೇಳುವಂತೆ ಮಾಡಿದ್ದಾರೆ. ನೀವು ಯುದ್ಧ ಮಾಡಿದ್ರೆ ನಾವು ರೆಡಿ ಅನ್ನೋ ಮಾತನ್ನ ಹೇಳಿದ್ದಾರೆ.